ಬೆಂಗಳೂರಿನಲ್ಲಿ ಕಳೆದ 4 ವರ್ಷಗಳಿಂದ ವಾಯು ಮಾಲಿನ್ಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದರಿಂದ PM10 ಧೂಳಿನ ಕಣಗಳು ನಿರಂತರವಾಗಿ ಏರಿಕೆಯಾಗ್ತಾ ಇದ್ದು ಆತಂಕವನ್ನ ಸೃಷ್ಟಿ ಮಾಡಿವೆ. ಹೌದು, ದೇಶದ ಪ್ರಮುಖ ಕ್ಲೈಮೇಟ್ ಟೆಕ್ ಸ್ಟಾರ್ಟ್ಅಪ್ ಆಗಿರತಕ್ಕಂತ ರೆಸ್ಪಿರರ್ ಲಿವಿಂಗ್ ಸೈನ್ಸಸ್ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ 2021 ಜನವರಿ 1 ರಿಂದ 2024 ಡಿಸೆಂಬರ್ 31 ಅವಧಿಯಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ 11 ನಗರಗಳ ವಾಯು ಮಾಲಿನ್ಯದ ಮಟ್ಟದ ದತ್ತಾಂಶವನ್ನು ಸಂಗ್ರಹಿಸಿ ಅಧ್ಯಯನವನ್ನು ನಡೆಸಿದೆ. ಅದರಲ್ಲಿ ಬೆಂಗಳೂರು ನಗರದಲ್ಲಿ PM10 ಧೂಳಿನ ಕಣಗಳ ಪ್ರಮಾಣ 2021ರಲ್ಲಿ 63% ಇದ್ರೆ 2024ರಲ್ಲಿ 71.36% ಅಷ್ಟು ದಾಖಲಾಗಿದೆ. ಇದು ದೆಹಲಿ ಮತ್ತು ಪಾಟ್ನಾ ನಗರಗಳಿಗಿಂತ ಕಡಿಮೆ ಇದ್ರೂ ಸಹ ನ್ಯಾಷನಲ್ ಆಂಬಿಯನ್ಸ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮಾನದಂಡಗಳನ್ನು ಮೀರಿದೆಯಂತೆ. ಇನ್ನು ಈ ವರದಿ ಪ್ರಕಾರ ಸಿಲ್ಕ್ ಬೋರ್ಡ್, ಮೈಲ್ಸಾಂದ್ರ RV ಇಂಜಿನಿಯರಿಂಗ್ ಕಾಲೇಜ್, ರೈಲ್ವೆ ನಿಲ್ದಾಣ, ಮೆಜೆಸ್ಟಿಕ್, ಕಸ್ತೂರಿ ನಗರದಲ್ಲಿ ನಿರಂತರವಾಗಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆಯಂತೆ. ಈ ಗಾಳಿಯ ಮಟ್ಟ ಕುಸಿತಾ ಇರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ವಾಹನ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಹೌದು, ನಗರದಲ್ಲಿ 2022ರಿಂದ 23ರಲ್ಲಿ 1.9 ಕೋಟಿಯಷ್ಟಿದ್ದಂತಹ ವಾಹನಗಳ ಸಂಖ್ಯೆ ಸದ್ಯ 1.23 ಕೋಟಿಗೇರಿದೆ. ಆದರೆ ಕೇವಲ 3.4 ಲಕ್ಷದಷ್ಟು ಎಲೆಕ್ಟ್ರಿಕ್ ವಾಹನಗಳಿವೆ. ಸುಮಾರು 1.60 ಕೋಟಿ ಜನಸಂಖ್ಯೆ ಇರತಕ್ಕಂತಹ ಬೆಂಗಳೂರಿನಲ್ಲಿ ನಿರಂತರವಾಗಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲದೆ ಕಾಮಗಾರಿಗಳು ಕೂಡ ಹೆಚ್ಚಾಗ್ತಾ ಇವೆ. ಈ ಮಧ್ಯೆ ನಗರದಲ್ಲಿ ನಿತ್ಯ ಸರಾಸರಿ 8 ಮರಗಳನ್ನು ಕತ್ತರಿಸ್ತಾ ಇದ್ದು ವರ್ಷಕ್ಕೆ 2920 ಮರಗಳನ್ನು ಕತ್ತರಿಸಲಾಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ವಿವಿಧ ಅಭಿವೃದ್ಧಿಗಳಿಗಾಗಿ ನಗರದಲ್ಲಿ 12,000 ಮರಗಳನ್ನು ಕಡಿಯಲಾಗಿದೆಯಂತೆ. ಈ ಎಲ್ಲದರ ಪರಿಣಾಮ ನಗರದ ಗಾಳಿಯ ಗುಣಮಟ್ಟ ಕುಸಿತಾ ಇದೆಯಂತೆ. ಹೀಗಾಗಿ ರಸ್ತೆಯ ಧೂಳಿನಿಂದಲೇ PM10 ಕಣ ಹೆಚ್ಚಳವಾಗ್ತಾ ಇದೆಯಂತೆ. ಇನ್ನು ಈ PM10 ಎಂಬುದು ಕಣ್ಣಿಗೆ ಕಾಣದಷ್ಟು ಸಣ್ಣ ಪ್ರಮಾಣದ ಧೂಳು. ಈ ಧೂಳು ಉಸಿರಿನ ಮೂಲಕ ದೇಹ ಸೇರಿದಾಗ ಶ್ವಾಸಕೋಶ, ಹೃದಯ, ರಕ್ತನಾಳದ ಮೇಲೆ ಸಮಸ್ಯೆಯನ್ನು ಉಂಟು ಮಾಡಲಿದೆಯಂತೆ. ಹೀಗಾಗಿ ಜನರು ತಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕಾಗಿದೆ.